शंभो शंकर नमः शिवाय। गिरिजा शंकर नमः शिवाय। शंभो शंकर नमः शिवाय। गिरिजा शंकर नमः शिवाय। ओम नमः शिवाय। ओम नमः शिवाय। हर हर भोले नमः शिवाय। ओम नमः शिवाय। ओम नमः शिवाय। हर हर भोले नमः। ಓಂ ನಮಃ ಶಿವಾಯ. ಶ್ರೀ ರಾಮನಾಥೇಶ್ವರ ದೇವರನ್ನು ನಮಸ್ಕರಿಸಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀದೇವರಿಗೆ ಶಿಲಾಮಯ ಕಟ್ಟಡ ಕಟ್ಟುವ ಕಾರ್ಯ ಈಗಾಗಲೇ ಆರಂಭವಾಗಿದೆ. ದೇವರನ್ನು ವಿಧಿವತ್ತಾಗಿ ಬಾಲಾಲಯದಲ್ಲಿ ಇಟ್ಟು ಪೂಜಿಸಲಾಗುತ್ತಿದೆ. ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸ್ವಾಮಿಗಳ ಅಮೃತಹಸ್ತದಿಂದ ಶಿಲಾನ್ಯಾಸವನ್ನು ನೆರವೇರಿಸಲಾಗಿದೆ. ಶಾಸ್ತ್ರೀಯವಾಗಿ ಗರ್ಭಗುಡಿ ನಿರ್ಮಾಣವಾಗುತ್ತಿದೆ. ನಿಧಿಕುಂಭ ಸ್ಥಾಪನೆಯನ್ನು ಮಾಡಲಾಗಿದೆ. ಶ್ರೀ ಗುರುಗಳಿಂದ ಹಿಡಿದು ಅನೇಕ ಮಹನೀಯರು ದೇಣಿಗೆಗಳನ್ನು ನೀಡುತ್ತಿದ್ದಾರೆ. ಮನುಷ್ಯರಾದ ನಾವು ಬದುಕುವುದು ಕೇವಲ 60ರಿಂದ ಸುಮಾರು 100 ವರ್ಷ ಮಾತ್ರ. ಆಮೇಲೆ ನಾವು ಇಲ್ಲಿ ಇರುವುದಿಲ್ಲ. ಆದರೆ ನಾವು ಜೀವಿತ ಅವಧಿಯಲ್ಲಿ ಮಾಡಿದ ಕಾರ್ಯ ಶಾಶ್ವತವಾಗಿ ಇರುವ ಕೆಲಸವಾದರೆ ನಮ್ಮ ಹೆಸರು ಶಾಶ್ವತವಾಗಿ ಇರುತ್ತದೆ. ನಮ್ಮ ಹೆಸರನ್ನು ಶಾಶ್ವತವಾಗಿ ಇರಿಸಿಕೊಳ್ಳಲು ನಾವು ಇಂತಹ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕಿದೆ. ದೇವಸ್ಥಾನದಲ್ಲಿ ನಿಗದಿಪಡಿಸಿದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ದಾನವನ್ನು ಮಾಡಿದರೆ ಸಹಸ್ರಾರು ವರ್ಷ ನಮ್ಮ ಹೆಸರು ಇರುತ್ತದೆ. ಶಿವಾಲಯ ನಿರ್ಮಾಣ ಮಾಡಿದ ಕಾರ್ಯದಲ್ಲಿ ದಾನ ಮಾಡಿದ ಪುಣ್ಯ ಲಭ್ಯವಾಗುತ್ತದೆ. ದಾನದ ಮಹತ್ವದ ಬಗ್ಗೆ DVಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಅದ್ಭುತ ಘಟನೆಯನ್ನು ವಿವರಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಗಳಿದ್ದರು. ಶ್ರೇಷ್ಠಿಗಳು. ಅವರು ಸಾಕಷ್ಟು ದಾನ ಧರ್ಮವನ್ನು ಮಾಡುವಂಥವರಾಗಿದ್ದರು. ಅವರ ಮಕ್ಕಳೂ ಕೂಡ ತುಂಬ ಧಾರ್ಮಿಕರು, ದಾನ ಧರ್ಮವನ್ನು ಮಾಡುವಂಥವರು ಆಗಿದ್ದರು. ದಾನಿಗಳ ಕುಟುಂಬ ಎಂದೇ ಸಮಾಜ ಅವರನ್ನು ಗುರುತಿಸ್ತಾ ಇತ್ತು. ಆ ಯಜಮಾನರಿಗೆ ಸುಮಾರು 75 ವರ್ಷ, ಯಜಮಾನಿಗೆ 70 ವರ್ಷ. ಮನೆಯಲ್ಲಿ ಹಿರಿಯ ಅಜ್ಜಿ ಇವರು. ಮನೆಯಲ್ಲಿ ಅಷ್ಟು ಜನ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಇದ್ದರೂ ಕೂಡ ಇವರೇ ಸ್ವತಃ ಅಡುಗೆಯನ್ನು ಮಾಡುತ್ತಿದ್ದರು. ಅಡುಗೆ ಮಾಡೋದು ಅಷ್ಟೇ ಅಲ್ಲ, ಆಮೇಲೆ ಯಜಮಾನರಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಊಟವನ್ನು ಹಾಕಬೇಕು. ಆಮೇಲೆ ತಾನು ಊಟವನ್ನು ಬಡಿಸಿಕೊಂಡು ಊಟವನ್ನು ಮಾಡಬೇಕು. ಆಗ ಆ ತಾಯಿಗೆ ಒಂದು ವಿಚಿತ್ರ ಪದ್ಧತಿ ಇತ್ತು. ತಾನು ಬಡಿಸಿಕೊಂಡ ಊಟದಲ್ಲಿ ಅರ್ಧ ಭಾಗವನ್ನು ಇನ್ನೊಂದು ಬಾಳೆ ಎಲೆಗೆ ಹಾಕಿ ಅವಳು ಆ ಊಟವನ್ನು ಭಿಕ್ಷುಕರಿಗೆ ದಾನವನ್ನು ಮಾಡ್ತಾಯಿದ್ರು. ಆಗ ಮನೆಯಲ್ಲಿ ಎಲ್ಲರೂ ತಕರಾರನ್ನು ತೆಗಿತಾಯಿದ್ರು. ನೀನೇ ಕಡಿಮೆ ಊಟವನ್ನು ಮಾಡ್ತೀಯ, ನೀನು ಬಡಿಸಿಕೊಂಡಂಥ ಊಟದಲ್ಲೇ ಯಾಕೆ ಅರ್ಧ ಭಾಗವನ್ನು ದಾನ ಮಾಡ್ತೀಯ? ಮನೆಯಲ್ಲಿರುವಂಥ ಅಡಿಗೆಯಲ್ಲಿ ದಾನವನ್ನು ಮಾಡು, ಮಾಡಿದಂಥ ಅಡಿಗೆ ಬಹಳ ಇದೆ, ಯಾಕೆ ನೀನೇ ಎಲ್ಲ ಕೆಲಸವನ್ನು ಮಾಡ್ತೀಯ? ಅಡಿಗೆ ಭಟ್ಟರನ್ನು ಇಟ್ಟರೆ ಆಗಲ್ವೇ ಅಂತ ಪ್ರತಿದಿನ ಚರ್ಚೆ. ಈ ಅಜ್ಜಿ ಊಟ ಮಾಡೋ ಸಮಯಕ್ಕೆ ಅಲ್ಲಿ ಯಾರಾದರೂ ಭಿಕ್ಷುಕರು ಬಂದೇ ಬರ್ತಿದ್ರು. ಪ್ರತಿದಿನ ಇವಳು ದಾನ ಮಾಡುವುದರಿಂದ ಅಲ್ಲಿ ಯಾರಾದರೂ ಭಿಕ್ಷುಕರು ಇದ್ದೇ ಇರ್ತಿದ್ರು. ಆಗ ಮನೆಯಲ್ಲಿ ಎಲ್ಲರೂ ಹೇಳೋರು, ಯಾಕೆ ನೀನು ಬಡಿಸಿಕೊಂಡಂತಹ ಊಟವನ್ನು ದಾನ ಮಾಡ್ತೀಯ? ಬೇರೆ ಮನೆಯಲ್ಲಿ ಉಳಿದಿದೆ, ಆ ಅಡಿಗೆಯನ್ನು ನೀನು ದಾನ ಮಾಡು. ನಾವು ಮಕ್ಕಳು ಬೇಕಾದಷ್ಟು ದಾನವನ್ನು ಮಾಡ್ತಾ ಇದ್ದೇವೆ, ನೀನು ಬೇಕಾದರೆ ದಾನವನ್ನು ಮಾಡಬಹುದು. ಮನಸ್ಸಿದ್ದರೆ ಹೇಳು, ಅದಕ್ಕೂ ವ್ಯವಸ್ಥೆಯನ್ನು ಮಾಡ್ತೇವೆ
ನೀನು ಬಡಿಸಿಕೊಂಡ ಊಟದಲ್ಲಿ ದಾನವನ್ನು ಮಾಡಬೇಡ ಅಂತ ಹೇಳಿದಾಗ ಆ ತಾಯಿ ಅದ್ಭುತವಾದ ಮಾತನ್ನು ಹೇಳ್ತಾಳೆ. ಈ ಉಳಿದ ಅಡಿಗೆ ದಾನ ಮಾಡಿದರೆ ಅದು ನನ್ನದಲ್ಲ, ನೀವು ಗಳಿಸಿದ್ದು, ನೀವು ಕೊಡ್ಬೋದು. ಆದರೆ ನಾನು ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಡಿಸಿಕೊಂಡಿದ್ದೇನೆ, ಅದು ಮಾತ್ರ ನಂದು. ಇದನ್ನು ನಾನು ಪರಿಶ್ರಮ ಮಾಡಿ ಅಡಿಗೆ ಮಾಡಿ ಪಡೆದುಕೊಂಡಿದ್ದು. ಆದ್ದರಿಂದ ಎಲೆಯಲ್ಲಿ ಬಡಿಸಿಕೊಂಡಿದ್ದು ಎಷ್ಟಿದೆಯೋ ಅಷ್ಟೇ ನಂದು. ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಡಿಸಿಕೊಂಡಿದ್ದೇನೆ. ಅದರಲ್ಲಿ ತೆಗೆದುಕೊಟ್ಟರೆ ಮಾತ್ರ ದಾನ ಆಗುತ್ತೆ, ಹೊರತಾಗಿ ಉಳಿದ ಅಡಿಗೆಯಿಂದ ಕೊಟ್ಟರೆ ಅದು ದಾನ ಆಗಲ್ಲ. ಇದರಿಂದ ಒಂದು ದಾನದ ಮಹತ್ವ ಗೊತ್ತಾಗತ್ತೆ. ನಾವು ಉಳಿದ ದುಡ್ಡನ್ನು ದಾನ ಮಾಡ್ತೇವೆ, ಆಕೆ ಹಾಗಲ್ಲ, ತನಗೋಸ್ಕರ ತನ್ನ ಅವಶ್ಯಕತೆಗೆ ಇಟ್ಟುಕೊಂಡಿದ್ದರಲ್ಲಿ ಕೊಟ್ಟರೆ ಮಾತ್ರ ಅದು ದಾನ ಅಂತ ನಮಗೆ ಈ ವಿಚಾರದಿಂದ ಗೊತ್ತಾಗುತ್ತೆ. ಯಾವುದು ನನಗೆ ಬೇಕೋ ಅದನ್ನು ತೆಗೆದುಕೊಡುವುದು ದಾನ. ಆದ್ದರಿಂದ ಈ ರೀತಿಯಾದಂತಹ ಶ್ರೇಷ್ಠವಾದ ದಾನವನ್ನು ಮಾಡುವಂತಹ ಸುಯೋಗ ನಮಗೆ ಬಂದಿದೆ. ಶಿವಾಲಯ ನಿರ್ಮಾಣದಲ್ಲಿ ನಾವು ನಮ್ಮ ಆಸೆಯನ್ನು ಬಿಟ್ಟು ದಾನವನ್ನು ಮಾಡಬೇಕು. ಇದರಿಂದ ನಮ್ಮ ಅನೇಕ ಜನ್ಮಗಳ ಪಾಪಗಳೆಲ್ಲ ನಷ್ಟವಾಗಿ ನಮಗೆ ಆ ಶ್ರೀರಾಮನಾಥೇಶ್ವರನ ಅನುಗ್ರಹ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರತಿಯೊಬ್ಬರೂ ಕೂಡ ಈ ಶ್ರೇಷ್ಠವಾದಂತಹ ಶಿವಾಲಯ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮಸ್ಕಾರಗಳೊಂದಿಗೆ.